ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 4ನೇ ದಿನವೂ ಕೂಡ ಪ್ರಯಾಣಿಕರ ಪರದಾಟ ಆಗಿರುವಂತದ್ದು. ಇಂಡಿಗೋ ಏರ್ಲೈನ್ಸ್ ಸಂಸ್ಥೆಯಲ್ಲಿ ಸಾಕಷ್ಟು ತಾಂತ್ರಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಕೂಡ ಬೆಳಗ್ಗೆಯಿಂದಲೂ ಸಹ ಸರದಿ ಸಾಲಿನಲ್ಲಿ ನಿಂತಿರುವಂತದ್ದು. ಅಂದ್ರೆ ಇಲ್ಲಿ ಟಿಕೆಟ್ ನ ಕ್ಯಾನ್ಸಲ್ ಮಾಡೋದಕ್ಕೆ ಸಾಕಷ್ಟು ಪ್ರಯಾಣಿಕರು ಬೆಳಗ್ಗೆ 6 ಗಂಟೆಯಿಂದಲೂ ಸಹ ಬಂದು ಸರದಿ ಸಾಲಿನಲ್ಲಿ ನಿಂತ್ಕೊಂಡಿರುವಂತದ್ದು. ಅಧಿಕೃತವಾಗಿ ಇದುವರೆಗೂ ಏರ್ಲೈನ್ಸ್ ನ ಸಿಬ್ಬಂದಿಗಳು ಯಾವುದೇ ರೀತಿಯ ಮಾಹಿತಿಯನ್ನ ಪ್ರಯಾಣಿಕರಿಗೆ ನೀಡಿಲ್ಲ. ಹಾಗಾಗಿ ಪ್ರಯಾಣಿಕರು ಕೂಡ ಬೆಳಗ್ಗೆಯಿಂದಲೂ ಸಹ ಏನು ಬಂದು ಸರದಿ ಸಾಲಿನಲ್ಲಿ ಸಾಕಷ್ಟು ಜನ ನಿಂತಿರುವಂತದ್ದು. ಈಗಾಗಲೇ ಬೆಂಗಳೂರಿನಿಂದ ಹೊರಬೇಕಾಗಿದೆ 200ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿರುವಂತ ಹಿನ್ನೆಲೆಯಲ್ಲಿ ಬೆಳಗ್ಗೆನೂ ಸಹ ಬಂದು ಇಲ್ಲೇ ಏನೋ ಕಾಲ ಕಳೆಯುವಂತ ಪರಿಸ್ಥಿತಿಗೆ ಬಂದಿರುವಂತದ್ದು. ಪ್ರಮುಖವಾಗಿ ಇಲ್ಲೇ ತಿಂಡಿ ಮತ್ತೆ ನೀರಿನ ವ್ಯವಸ್ಥೆಯನ್ನು ಸಹ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಬೆಳಗ್ಗೆನೂ ಸಹ ಬಂದು ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಇಲ್ಲದೆ ಇರುವಂತ ನಿಟ್ಟಿನಲ್ಲಿ ಈಗ ಇಲ್ಲಿ ಏರ್ಪೋರ್ಟ್ ನಲ್ಲಿ ಕಾಲ ಕಳೆಯುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಪ್ಯಾಸೆಂಜರ್ಗಳು ಸಹ ಕೆಲವರು ಇಲ್ಲೇ ನಿದ್ದೆಯನ್ನು ಸಹ ಮಾಡ್ತಾ ಇರುವಂತದ್ದು. ಅಂದ್ರೆ ರಾತ್ರಿಯೇ ಬಂದು ಇಲ್ಲಿ ಕಾಲ ಕಳೆಯಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಈಗ ಸಾಕಷ್ಟು ಪ್ರಯಾಣಿಕರು ಬೆಂಗಳೂರಿನಿಂದ ಏರ್ಪೋರ್ಟ್ ಅಂತ ಬರ್ತಾ ಇರುವಂತದ್ದು. ಈಗಾಗಲೇ ಏನೋ ಚಂಡೀಗಢದಲ್ಲೂ ಸಹ ಏನು ಕನ್ನಡಿಗರು ಸಹ ಸಿಲ್ಕೊಂಡಿದ್ರು. ಅವರು ಕೂಡ ಬೆಂಗಳೂರಿಗೆ ವಾಪಸ್ ಬರಲು ಸಾಕಷ್ಟು ಪರದಾಟವನ್ನ ಅನುಭವಿಸಿದ್ರು. ಅಲ್ಲಿಯ ಏರ್ಪೋರ್ಟ್ ಸಿಬ್ಬಂದಿಗಳು ಕೂಡ ಯಾವುದೇ ರೀತಿಯ ಮಾಹಿತಿಯನ್ನು ಸಹ ನೀಡಿಲ್ಲ. ಹಾಗಾಗಿ ಈ ಏರ್ಪೋರ್ಟ್ ನಲ್ಲೂ ಕೂಡ ಸಾಕಷ್ಟು ಜನ ಪರದಾಟವನ್ನ ಅನುಭವಿಸ್ತಿರುವಂತದ್ದು. ಇಲ್ಲೇ ಲಗೇಜ್ ಗಳನ್ನ ಇಟ್ಕೊಂಡು ಕಾಲ ಕಳೆಯುವಂತ ಪರಿಸ್ಥಿತಿಗೆ ಬಂದಿರುವಂತದ್ದು. ಈಗ ನಮ್ ಜೊತೆ ಮಾತಾಡಲಿಕ್ಕೆ ಪ್ರಯಾಣಿಕರಾದ ಶೀಲಾ ಅವರು ನಮ್ ಜೊತೆ ಇದ್ದಾರೆ. ಮೇಡಮ್, ನೀವು ಎಲ್ಲಿಗೆ ಹೊರಟಿದ್ರಿ ಮತ್ತೆ ಯಾವಾಗ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರಿ? ಸರ್, ನಾವು ಆಕ್ಚುಲಿ ಕಾಶಿ ವಿಶ್ವನಾಥ್ ದರ್ಶನ್ಗೆ ಹೋಗ್ತಾ ಇದ್ವಿ. ಬ್ಯಾಂಗ್ಳೂರ್ ಟು ವಾರಣಾಸಿ ಬುಕ್ ಮಾಡಿದ್ವಿ. ಸೊ ಇವತ್ತು ಬೆಳಗ್ಗೆ 9:30ಗೆ ನಮ್ಮ ಫ್ಲೈಟ್ ಇತ್ತು. ನಾವು ಇನ್ನೇನು ಜಸ್ಟ್ ಬಂದು ಡ್ರಾಪ್ ಆದ್ವಿ. ಆವಾಗ ನಮ್ಗೆ ಮೆಸೇಜ್ ಬಂತು ಕಿ ಯುವರ್ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್ ಅಂತ ಹೇಳ್ಬಿಟ್ಟು. ಸೊ ತುಂಬ ತೊಂದರೆ ಆಯಿತು ನಮಗೆ. ಆಲ್ಮೋಸ್ಟ್ ಏಜ್ ಆಗಿರೋ ಪೇರೆಂಟ್ಸ್ ಇದ್ದಾರೆ, ಅವ್ರನ್ನ ಕರ್ಕೊಂಡ್ಬಂದ್ವಿ. ಇವಾಗ ಹೇಳ್ತಾ ಇದ್ದೀವಿ, ಅದ್ರ ಬಗ್ಗೆ ಏನು ಮಾಹಿತಿನೂ ಕೊಡ್ತಾ ಇಲ್ಲ ಅವ್ರು ಕರೆಕ್ಟಾಗಿ. ಸೊ ವಿ ಆರ್ ಜಸ್ಟ್ ವೆಯ್ಟಿಂಗ್. ಬಟ್ ದಿಸ್ ಇಸ್ ಟೋಟ್ಲಿ ಅನ್ಫೇರ್. ಈ ಥರ ಆಗಬಾರ್ದು. ಒಂದಿನ ಮುಂಚೆ ಹೇಳಿದ್ರೆ ಎಲ್ರಿಗೂ. ಆಮೇಲೆ ತುಂಬ ಪ್ಯಾಸೆಂಜರ್ಸ್ ಇಲ್ಲಿ ಪಾಪ ಪರದಾಡ್ತಾ ಇದ್ದಾರೆ. ಬೇರೆ ಬೇರೆ ಕಾಶ್ಮೀರ್ಗೆ ಹೋಗೋರು, ನನ್ನ ಪಕ್ಕದ ಕಾಶ್ಮೀರ್ಗೆ ಹೋಗೋರು ಕೂತಿದ್ರು. ಅವರು ಅದೇ ಅಂದರು. ಅವ್ರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ರು ಅಂತ. ನಾವು ಇಲ್ಲೇ ಯಲಹಂಕ ಅಂತ ಬಂದಿದ್ದು, ಅವ್ರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ರು. ಅವ್ರು ಬೆಳಗ್ಗೆ ಸುಮಾರು 5 ಗಂಟೆಗೆ ಬಿಟ್ರಂತೆ. ಸೊ ಅವ್ರ ಫ್ಲೈಟ್ ಅದನ್ನು ಕ್ಯಾನ್ಸಲ್ ಆಯಿತು. ತುಂಬ ತೊಂದರೆ ಮಾಡ್ತಾ ಇದ್ದಾರೆ. ಆಮೇಲೆ ರೀಸ್ಕೆಡ್ಯೂಲ್ ಮಾಡಿನೂ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಐ ಥಿಂಕ್ ಇಂಡಿಗೋ ಸರ್ವಿಸ್ ಮೇಲೆ ವರ್ಕ್ ಮಾಡಬೇಕು ಸರ್. ಈಗ ನೀವು ಎಷ್ಟು ಜನ ಹೊರಟಿದ್ರಿ ಮತ್ತೆ ಈಗ ಯಾವ ರೀತಿ ಮೆಸೇಜ್ ಅಂದ್ರೆ ಏರ್ಪೋರ್ಟ್ ತಲುಪಿದ ಮೇಲೆ ಮೆಸೇಜ್ ಬಂತ, ಮನೇಲಿ ಇದ್ದಾಗ ಮೆಸೇಜ್ ಬಂತ? ನಾವು 4 ಜನ ಹೊರಟಿದ್ವಿ ಸರ್. ನಮ್ಮ ತಂದೆ ತಾಯಿ, ನಾನು, ನನ್ನ ತಮ್ಮ ಹೊರಟಿದ್ವಿ. ಆಮೇಲೆ ನಮ್ಮ ಕನೆಕ್ಟಿವ್ ಫ್ಲೈಟ್ ಎಲ್ಲ ಬುಕ್ ಆಗಿದೆ ಆಲ್ಮೋಸ್ಟ್. ಇಂಡಿಗೋ ಇಂದನೇ ಎಲ್ಲ ಕನೆಕ್ಟಿಂಗ್ ಫ್ಲೈಟ್ಸ್ ಬುಕ್ ಆಗಿದೆ. ಅವ್ರಿಗೆ ಗೊತ್ತಿಲ್ಲ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಮಗೆ ಇಲ್ಲ, ಮನೇಲಿ ಮೆಸೇಜ್ ಬಂದಿದ್ರೆ ನಾವು ಇಲ್ಲಿವರೆಗೂ ಬರೋ ಅವಶ್ಯಕತೆನೇ ಇರಲಿಲ್ಲ. ಆದರೆ ನಮ್ಗೆ ಇಲ್ಲಿಗೆ ಬಂದಮೇಲೆ, ನಾವು ಇಲ್ಲಿಗೆ ಬಂದು ಇಲ್ಲಿ ರೀಚ್ ಆಗಿ ಇಲ್ಲಿ ಕೂತ ಮೇಲೆ ಮೆಸೇಜ್ ಹಾಕಿದ್ದಾರೆ ಕಿ ಯುವರ್ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ ಅಂತ. ತಿರ್ಗಾ ನಾವು ಅಲ್ಲಿ ಹೋಗಿ ಸ್ಕ್ಯಾನ್ ಅದೆಲ್ಲ ಮಾಡಿಸ್ಕೊಂಡ್ವಿ. ಮಾಡಿಸಿದ್ಮೇಲೆ ಅವರು ಅದನ್ನೇ ಹೇಳಿದ್ರು. ಇವತ್ತು ನಮ್ದಂತಲ್ಲ, ಸುಮಾರು ಪ್ಯಾಸೆಂಜರ್ಸ್ ಎಲ್ಲ ಇದೇ ತರ ತೊಂದರೆ ಪಡ್ತಾ ಇದ್ದಾರೆ. ಮೇಡಮ್, ಈಗ ಒಂದು ಟಿಕೆಟ್ ಕ್ಯಾನ್ಸಲ್ ಆದ್ರೆ ಹಣ ವಾಪಸ್ ಬರೋದಕ್ಕೆ 7 ದಿನ ಸಮಯ ತಗೊಳ್ತದೆ. ಈಗ ಮತ್ತೆ ಬೇರೆ ಫ್ಲೈಟ್ ಬುಕ್ ಮಾಡೋದ್ರಿಂದ ಹಣದ ವ್ಯವಸ್ಥೆ ಕೂಡ ಕೆಲವರಿಗೆ ಸಮಸ್ಯೆ ಆಗ್ಬಹುದು. ಇವರು ಏರ್ಪೋರ್ಟ್ ಸಿಬ್ಬಂದಿಗಳು ಯಾವ ರೀತಿ ಮಾಹಿತಿ ಕೊಡ್ತಿದ್ದಾರೆ ಆ ವಿಚಾರವಾಗಿ? ಅದೇ ನಾನು ಹೇಳ್ತಾ ಇದ್ದೀನಿ ಸರ್, ತುಂಬಾ ತೊಂದರೆ ಆಗುತ್ತೆ. ಸೊ ಇವಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ, ಆಮೇಲೆ ಕೆಲವೊಂದು ಎಮರ್ಜೆನ್ಸಿ ಫ್ಲೈಟ್ಸ್ ಇರುತ್ತೆ. ಎಮರ್ಜೆನ್ಸಿ ಅವ್ರಿಗೇನೋ ಕೆಲಸ ಅಂತ ಬಂದಿರ್ತಾರೆ. ಬಟ್ ಇದು ಲಾಸ್ಟ್ 1 ವೀಕಿಂದ ಇದೇ ಥರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಇಂಡಿಗೋದವ್ರು ಏನಾದರೂ ಇದ್ರ ಮೇಲೆ ತಗೋಬೇಕು, ಇನಿಷಿಯೇಟಿವ್ ತಗೊಂಡು ಪ್ರಯಾಣಿಕರಿಗೆ ತೊಂದರೆ ಆಗದೆ ಇರಂಗ ನೋಡ್ಕೋಬೇಕು ಅನ್ನೋದು. ಕಸ್ಟಮರ್ ಕೇರ್ ಆಗಲಿ ಅಥವಾ ಸಿಬ್ಬಂದಿಗಳು ಯಾರಾದರೂ ನಿಮಗೆ ಇದುವರೆಗೂ ಏನಾದರೂ ಮಾಹಿತಿ ನೀಡಿದ್ರ, ಸಂಪರ್ಕಕ್ಕೆ ಸಿಕ್ಕಿದ್ರ ಸರ್? ಇಲ್ಲ, ಯಾರು ಏನು ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಕೊಡೋದಾದ್ರೆ ಯೂಶಲಿ ಅವ್ರು ಹೇಳ್ಬೇಕಲ್ಲ ಸರ್. ಅವಾಗ ಮನೇಲಿದ್ದಾಗೆ ನಾವು ಏನಕ್ಕೆ ಇಲ್ಲಿವರೆಗೂ ಬರ್ತೀವಿ. ನಾವ್ ಇಲ್ಲಿ ಬಂದು ಕೂತಾದ್ಮೇಲೆ ಇನ್ನೇನು ನಮ್ಮ ಫ್ಲೈಟ್ ಚೆಕ್ ಇನ್ ಮಾಡಬೇಕು ಅನ್ನೋಷ್ಟರಲ್ಲಿ ಅವ್ರು ಮೆಸೇಜ್ ಕಳಿಸ್ತಾ ಇದ್ದಾರೆ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ ಅಂತ. ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು, ಇವಾಗ ವಯಸ್ಸಾದಿರೋ ತಂದೆ ತಾಯಿ ಅವ್ರನ್ನೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಫ್ಲೈಟ್ ಕ್ಯಾನ್ಸಲ್ ಅಂತ ತಿರ್ಗಾ ಅವ್ರಿಗೆ ವಾಪಸ್ ಕರ್ಕೊಂಡು, ಅಂಡ್ ದಟ್ ಟು ವಿ ಟುಕ್ ಅ ವೀಲ್ ಚೇರ್ ಸರ್ವಿಸ್ ಅಂಡ್ ಎವ್ರಿಥಿಂಗ್ ಫಾರ್ ಆಲ್. ಸೊ ಇದು ತುಂಬಾ ಒಂಥರ ಎಲ್ಲೋ ನೆಗ್ಲಿಜೆನ್ಸಿ ಅಂತ ನನ್ಗೆ ಅನ್ಸುತ್ತೆ. ನೆಗ್ಲಿಜೆನ್ಸಿ ತುಂಬಾ ಕಸ್ಟಮರ್ ಕೇರ್ ಇಂದನೂ ಆಗ್ಲಿ ಅಥವಾ ಇಂಡಿಗೋದವ್ರಿಂದ ಆಗ್ಲಿ ನೆಗ್ಲಿಜೆನ್ಸಿ. ಆಮೇಲೆ ರೀಸ್ಕೆಡ್ಯೂಲ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ನೆಗ್ಲಿಜೆನ್ಸಿ ಆಯ್ತು ಅಂತ. ಇದಿಷ್ಟು ಏನೋ ಪ್ರಯಾಣಿಕರ ಮಾತಾಗಿರುವಂತದ್ದು. ಸಾಕಷ್ಟು ಏನೋ ವಿಳಂಬ ಆಗ್ತಿದೆ, ಮತ್ತೆ ಯಾವುದೇ ರೀತಿಯ ಮಾಹಿತಿಯನ್ನು ಸಹ ಏರ್ಲೈನ್ ಸಿಬ್ಬಂದಿಗಳು ನಮ್ಗೆ ನೀಡ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಪ್ರಯಾಣಿಕರು ಏರ್ಪೋರ್ಟ್ ಗೆ ಬಂದು ಪರದಾಟ ಅನುಭವಿಸುವಂತ ಕೆಲಸಕ್ಕೆ ಮುಂದಾಗ್ತಿದೆ. ಮತ್ತೆ ಇಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಏರ್ಪೋರ್ಟ್ ಸಿಬ್ಬಂದಿಗಳು ಕೂಡ ಎಲ್ಲರಿಗೂ ಮಾಹಿತಿ ನೀಡಬೇಕು ಅನ್ನುವಂತ ಆಗ್ರಹವನ್ನು ಸಹ ಮಾಡ್ತಾ ಇರುವಂತದ್ದು. ಏರ್ಪೋರ್ಟ್ ನಿಂದ ಮನುಕುಮಾರ್ HK, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.